ನಾನತ್ವವನು ಬಿಡಿಸನ್ನ ಭಸ್ಮವ ನಮಗೆ ನೀಡನ್ನ ಮಹಿಮಾ ಪುರುಷನು ನೀನನ್ನ ವಚನದ ಅಮೃತ ಉನಿಸನ್ನ ಜಯ ಗುರುದೇವ ಬಸವಣ್ಣ ಬಾಗೇವಾಡಿಯ ನಮ್ಮಣ್ಣ ದಾಸೋಹ ಮೂರ್ತಿಯೇ ಬಸವಣ್ಣ ಧರ್ಮದ ದಾರಿಗೆ ನಡೆಸನ್ನ ಶರಣರ ಬಳಗಕ್ಕೆ ಹಿರಿಯನ್ನ ಶರಣು ಶರಣು ಶ್ರೀ ಬಸವಣ್ಣ ಜಯ ಗುರುದೇವ ಬಸವಣ್ಣ. ಗುರುವಿನಲ್ಲಿ ವಿಶ್ವಾಸ ಇದ್ರ ಅಂಥವ್ರಿಗೆ ಬಂಧನ ಇಲ್ಲ, ಮುಕ್ತರಾಗ್ತಾರನ್ನುವಂಥ ಒಂದೇ ಮಾತು ಅವ್ರು ಹೇಳಿದಾರೆ. ಒಂದೇ ಸಾಲು ಹೇಳ್ತೀವಿ, ಒಟ್ಟು ಸಾಲು ಹೇಳೋಕ್ಕಾಗೋದಿಲ್ಲ. ಅವ್ರೇನಂತಾರ, ಗುರುವಿನಲ್ಲಿ ವಿಶ್ವಾಸಿಸಿದಲ್ಲಿ ಬಂಧನ ಇಲ್ಲ. ನಮಗೆ ಬಂಧನ ಅಂದ್ರೆ ದುಃಖ, ಬಂಧನ ಅಂದ್ರೆ ಕಷ್ಟ. ಯಾವ ಗುರುವಿನ ಮೇಲೆ ವಿಶ್ವಾಸ ಇಡ್ತೀವಿ ಆ ಗುರು ಏನು ಮಾಡ್ತಾನ, ಬಂಧನವನ್ನು ಕಳೀತಾನ, ಕಷ್ಟವನ್ನು ತೊಲಗಿಸ್ತಾನ, ದುಃಖ ದುಮ್ಮಾನಗಳನ್ನು ನಿವಾರಣೆ ಮಾಡಿ ಬದುಕಿನೊಳಗೆ ಸುಖ ಶಾಂತಿ ನೆಮ್ಮದಿಯನ್ನು ನೆಲೆಗೊಳಿಸ್ತಾನ. ಈಗ ಅಪ್ಪಗಳು ಬಂದವರು 106 ಜನ. ಆ ಬಳಿಕ ಅವ್ರ ಪ್ರವಚನಕ್ಕೆ 50,000 ಜನ. ಧಾರವಾಡದೊಳಗೆ ಮೊನ್ನೆ ನಮ್ಮೂರು ಒಬ್ಬರು ಗುರುಗಳು ಬಂದು ಹೇಳಿದ್ರಲ್ಲ, ಅವರ ಸೇವೆ ಮಾಡಾಕಿದ್ರು. ಧಾರವಾಡದೊಳಗೆ 50,000 ಜನ ಅಂದ್ರೆ ಬರೀ ತಲೆನ ಕಾಣಿಸ್ತಿದ್ವು. ಕಾರಣ ಅಷ್ಟೆಲ್ಲ ಜನ ಅವ್ರ ಪ್ರವಚನಕ್ಕೆ ಯಾಕೆ ಬರ್ತಿತ್ತು ಅಂದ್ರೆ, ಅವರ ಬೆಳಕಿನ ಮಾತುಗಳನ್ನು ನಾವು ಕೇಳಿದೀವಿ ಅಂದ್ರೆ ನಮ್ಮ ಅಂತರಂಗದೊಳಗೂ ಒಂದಿಷ್ಟು ಬೆಳಕ ಮೂಡುತ್ತದೆ, ಬೆಳಕು ಚೆಲ್ಲುತ್ತದೆ. ನಾವು ಸಹಿತ ಬದುಕಿನ ತಾಪತ್ರಯವನ್ನು ಕಳೆದುಕೊಂಡು ಸೌಖ್ಯವನ್ನು ಪಡೆಯಾಕ ಒಂದಿಷ್ಟು ಸಾಧ್ಯದ ಅಂತ ತಿಳ್ಕೊಂಡು ಜನಸಾಗರ ಹರಿದು ಬರುತ್ತಿತ್ತು. ಕಾರಣ ವಿಶ್ವಾಸ ಇಟ್ಟು ಬರುತ್ತಿದ್ದರು. ಹೀಗೆ ಮನುಷ್ಯನಲ್ಲಿ ವಿಶ್ವಾಸ ಇತ್ತು, ನಂಬಿಕೆ ಅನ್ನೋದು ಇತ್ತು ಅಂದ್ರೆ ಏನು ಬೇಕಾದ್ದು ಸಾಧಿಸಲಿಕ್ಕೆ ಬರುತ್ತದೆ. ಈಗ ನಿಮ್ಮ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾರಿಲ್ಲ, ಸುಮ್ಮನೆ ಹೋಗ್ಬೇಕಂತ ಹೋಗೋದಿಲ್ಲ. ಆ ಕಲಿಸುವಂಥ ಶಿಕ್ಷಕರ ಮೇಲೆ ವಿಶ್ವಾಸ ಇರಬೇಕು. ನಮ್ಮ ಗುರುಗಳು ಏನು ಕಲಿಸಿ ಕೊಡುತ್ತಾರೆ ಅದನ್ನು ನಾನು ಸರಿಯಾಗಿ ಕಲಿಬೇಕು. ಅವರು ನಮ್ಮ ಶಿಷ್ಯ 90 ಮಾರ್ಕಾಸ್ ತೊಗೊತಾನಂದ್ರೆ ನಾ 95 ತೊಗೊಂಡು ತೀರಬೇಕು. ಯಾಕೆ? ಕಲಿಸುವಂಥ ಗುರುಗಳು ಅಂಥವ್ರು ಅದಾರ. ಅದಕ್ಕೆ ಅವ್ರ ಮೇಲೆ ನಂಬಿಕೆ ಇರಬೇಕು. ನಂಬಿಕೆ ಇರದಿದ್ರೆ ಏನೂ ಆಗೋದಿಲ್ಲ. ಸಂಶಯಾತ್ಮಕ ವಿನಶ್ಯತೆ ಅಂತ ಹೇಳ್ಯಾರ. ಯಾರೊಳಗೆ ತಲೆಯಾಗ ಸಂಶಯ ಇರ್ತದ ಅದು ನಮ್ಮನ್ನು ವಿನಾಶ ಮಾಡ್ತದೆ. ಅದಕ್ಕೊಂದಿಷ್ಟು ನಂಬಿಕೆ ಭಾಳ ಮುಖ್ಯ. ಬಸವಣ್ಣವ್ರು ಅಂತಾರ, ನಂಬರು ನೆಚ್ಚರು ಬರಿದೇ ಕರೆಬರು, ನಂಬರು ನೆಚ್ಚರು ಬರಿದೇ ಕರೆಬರು, ನಂಬಲರಿಯರು ಲೋಕದ ಜನರು. ಎಷ್ಟು ಚಲೋ ಹೇಳ್ಯಾರ. ದೇವ್ರು ಅದಾನಂತ ನಂಬಬೇಕು ಮೊದಲು. ಎಲ್ಲ ಜಗತ್ತಿನೊಳಗೆ ಏನೇನು ವ್ಯವಹಾರ ನಡೆದವು, ಏನೇನು ಜೀವರಾಶಿಗಳು ಅದಾವು, ಎಲ್ಲ ಸಮೃದ್ಧತೆಯಿಂದ ಸಂಪತ್ತಿನಿಂದ ಜಗದ ಜೀವರಾಶಿಗಳ ಬದುಕು ನಡೆದೈತೆ ಅಂದ್ರೆ ಇದು ಯಾರಿಂದನೂ ನಡೆದಿಲ್ಲ. ಇದರ ಹಿಂದೆ ಒಬ್ಬ ಪರಮಾತ್ಮ ಪರಶಕ್ತಿ ರೂಪದೊಳಗೆ ಅದಾನಂತ ತಿಳ್ಕೊಂಡು ಜಗತ್ತು ನಡೆದದ ಅನ್ನುವಂಥ ನಂಬಿಕೆ ಇರಬೇಕು. ಆ ನಂಬಿಕೆ ಇಟ್ಟುಕೊಂಡು ಒಂದಿಷ್ಟು ಪೂಜೆ ಪ್ರಾರ್ಥನೆ ಮಾಡ್ಕೋತ ಹೋಗೋದದ. ಆವಾಗ ನಮ್ಮ ಬದುಕಿನೊಳಗೆ ಒಂದಿಷ್ಟು ಬೆಳಕ ಚೆಲ್ಲುತ್ತದ. ಹೀಗಾಗಿ ಮನುಷ್ಯನ ಜೀವನದೊಳಗೆ ವಿಶ್ವಾಸ ಅನ್ನೋದು ಭಾಳ ಮುಖ್ಯ ಆಗ್ಯದ. ನಮ್ಮ ಮ್ಯಾಲ ನಿಮ್ಮದು ವಿಶ್ವಾಸ, ನಿಮ್ಮ ಮ್ಯಾಲ
ನಮ್ಮದು ವಿಶ್ವಾಸ. ಈಗ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ, ಹಿರಿಯರು ಏನು ಅದಾರಲ್ಲ ಅವ್ರ ಮೇಲೆ ನಿಮ್ಮದು ವಿಶ್ವಾಸ. ವಿಶ್ವಾಸ ಇದ್ದಲ್ಲೇನ ಕೆಲವರು 10,000 ಪಟ್ಟಿ ಕೊಟ್ಟವ್ರು ಅದಿರಿ, 50 ಕೊಟ್ಟವ್ರು ಅದಿರಿ, 25 ಕೊಟ್ಟವ್ರು ಅದಿರಿ. ಕಾರಣ ಏನು ನೋಡಿ ಕೊಟ್ಟಿರಿ? ಏನು ನೋಡಿ ಕೊಟ್ಟಿರಿ? ನಂಬಿಕೆ ಅದ, ವಿಶ್ವಾಸ ಅದ. ನಮ್ಮ ಊರಿನ ಹಿರಿಯರು ನಾವು ಕೊಟ್ಟ ಭಕ್ತಿ ಕಾಣಿಕೆಯನ್ನು ಮಲ್ಲಿಕಾರ್ಜುನ ಗುಡಿ ಕಟ್ಟಾಕನ ಉಪಯೋಗ ಮಾಡ್ತಾರೆ, ಕಳಸ ಇಡಾಕನ ಅದರ ಸದುಪಯೋಗ ಮಾಡ್ತಾರೆ. ಆ ಬಳಿಕ ಎಷ್ಟು ಹೋಯಿತು ಎಷ್ಟು ಬಂತು ಎಲ್ಲವುಗಳನ್ನು ನಮಗೆ ಹೇಳ್ತಾರೆ. ಅಷ್ಟು ಚಲೋ ನಮ್ಮೂರು ಹಿರಿಯರಂತ ತಿಳ್ಕೊಂಡು ಏನು ವಿಶ್ವಾಸ ಇಟ್ಟು ಕೊಟ್ಟಿರಲ್ಲ, ಅವರು ನಿಮಗೆ ಗುಡಿ ಕಟ್ಟಿ ತೋರಿಸ್ಯಾರ. ಒಂದೊಂದು ಊರಾಗ ಹಂಗಾಗೋದಿಲ್ಲ. ಒಂದು ಊರಾಗ ಪ್ರವಚನ ಹಚ್ಚಿದ್ರು, 10 ಜನ ಅವರು ಕಮಿಟಿಯವರು 10 ಜನ ಕೂಡಿ ಪ್ರವಚನ ಹಚ್ಚಿದ್ರು. ಸಾವಿರಾರು ಜನ ಪ್ರವಚನದೊಳಗೆ ಕೂಡುತ್ತಿದ್ದರು. ಎಲ್ಲರೂ ಕೇಳಲಾರ್ದನ ಪಟ್ಟಿ ತಂದು ಕೊಟ್ಟರು. ಎಷ್ಟಾಗಿತ್ತು ಅದು ಭಕ್ತಿ ಕಾಣಿಕ ಪಟ್ಟಿ ಅಂತ ಕೇಳಿದ್ರೆ 10 ಲಕ್ಷ ರೂಪಾಯಿ ಗೊಳೆ ಮಾಡಿದ್ರು. ಇವ್ರು ಎಷ್ಟು ಮಂದಿ ಕೂಡಿದ್ರು? 10 ಮಂದಿ ಕೂಡಿದ್ರು, 10 ಲಕ್ಷ ಗೊಳೆ ಮಾಡಿದ್ರು. 10 ಲಕ್ಷ ರೂಪಾಯಿ ತೊಗೊಂಡು 10 ಮಂದಿ ಆ ಕೊನೆಗೆ ಮಂಗಳೋತ್ಸವಕ್ಕೆ ನಿನ್ನೆ ನಮ್ಮದು ದೊಡ್ಡ 2-2.5 ಸಾವಿರ ಜನಕ್ಕೆ ಪ್ರಸಾದ ಇತ್ತಲ್ಲ ನಮ್ಮದು. ಹಂಗೆ ಕೊನೆಗೆ ಊರಿಗೆಲ್ಲ ಪ್ರಸಾದ ಮಾಡಿಸ್ಬೇಕಂತ 10 ಲಕ್ಷ ರೂಪಾಯಿ ತೊಗೊಂಡು 10 ಮಂದಿ ಸಂತಿಗೆ ಹೋದವ್ರು ಇನ್ನೂ ಬಂದಿಲ್ಲ. ಅವರು ತಿಳಿತು ಇಲ್ಲೋ? 10 ಲಕ್ಷ ಕವಲ ತೊಗೊಂಡು ಹೋದವ್ರು ಗಪ್ಪಗಾರಾಗ್ಯಾರ, ಅವರು ಇನ್ನೂ ಊರಿಗೆ ಬಂದಿಲ್ಲ. ಅವರು ಇಂಥ ಹಿರಿಯರನ್ನ ರಗಡ ಮಂದಿ ಅದಾರ ಕೆಲವೊಂದು ಊರಾಗ. ಆದ್ರೆ ನಿಮ್ಮ ಊರಾಗ ಅಂಥವ್ರಿಲ್ಲ. ಶ್ರಾವಣೋತ್ಸವ ಸಮಿತಿಯವರು ಅಂಥವ್ರಲ್ಲ, ಗುಡಿ ಕಟ್ಟಿರ್ತಕ್ಕಂಥ ಹಿರಿಯರೂ ಅಂಥವ್ರಲ್ಲ ಅಂತ ತಿಳ್ಕೊಂಡು ಅಭಿಮಾನ ಪಡ್ಬೇಕು ತಾವೆಲ್ಲ. ಅವ್ರ ಮೇಲೆ ವಿಶ್ವಾಸ ಐತೆ ಅಂತ ನೀವು ಕೊಟ್ಟಿರಿ. ನಿಮಗೆ ಕೆಲವು ಮಂದಿಗೆ ಸಂಶಯ ಐತಿ, ಗುಡಿ ಕಟ್ಟಿ ಮುಗೀತು, ಕಳಸಾರೋಹಣ ಮುಗೀತು, ಅಭಿಷೇಕ ಮುಳುಗೀತು, ಶ್ರಾವಣ ಮುಗೀತು, ಇನ್ನೂ ನಮಗೇನು ಹೇಳವಲ್ರಂತ ಕೆಲವ್ರ ತಲೆಯಾಗ. ಇಲ್ಲಿ ನಾಳೆ ಗುರುವಾರ ದಿವಸ ರಾಮಲಿಂಗೇಶ್ವರದು ಏನದ ಪೂಜೆ ಅದ, ಅವತ್ತು ಕಾರ್ಯಕ್ರಮ ಅದ. ಅಲ್ಲಿ ಅವರು ಇಡೀ ಊರಿಗೆನ ಎಷ್ಟು ಬಂತು ಭಕ್ತರ ಕಾಣಿಕ, ಎಷ್ಟು ಖರ್ಚಾಯಿತು, ಎಷ್ಟು ಉಳ್ದದ್ದನ್ನು ಏನೇನು ಮಾಡಿವಿ ಎಲ್ಲ ಹೇಳ್ತಾರೆ. ಆದ್ರೆ ತಲೆಯಾಗ ಏನೈತಲ್ಲ ತೆಗೆದಿಟ್ಟು ಬಿಡ್ರಿ. ಮತ್ತು ತಲೆ ತೆಗೆದಿಟ್ಟು ಬಂದಿರಿ. ತಲೆಯಾಗ ಸಂಶಯ ತೆಗಿಬೇಕು, ವಿಶ್ವಾಸ ನಂಬಿಕೆ ಶ್ರದ್ಧೆ ಇಡಬೇಕು. ಹಾಗೆ ಇದ್ದಾಗ ಮಾತ್ರ ನಮ್ಮ ಬದುಕಿನೊಳಗೆ ಬೆಳಕ ಚೆಲ್ಲಕ್ಕೆ ಸಾಧ್ಯದ ಹೊರತು ಇರದಿದ್ರೆ ಆಗೋದಿಲ್ಲ. ಇನ್ನೊಂದು ಸಂಗತಿ ಏನು ಅಂದ್ರೆ, ಈಗ ಮೊಬೈಲ್ ಅಂತ ಏನು ಬಂದದಲ್ಲ ಜಗತ್ತಿನೊಳಗೆ, ಈ ಮೊಬೈಲ್ ಬಂದ ಬಳಿಕ ಒಬ್ಬರ ಮೇಲೆ ಒಬ್ಬರದು ವಿಶ್ವಾಸ ಇರಲಾರ್ದಂಗಾಗೈತಿ. ಅದು ಸುಳ್ಳು ಹಚ್ಚಾಕೆ ಹೇಳೈತಿ, ಕಳ್ಳತನ ಮಾಡೋಕೆ ಹಚ್ಚೋದು ಕಲಿಸೈತಿ, ವಂಚನೆ ಮಾಡೋದು ಕಲಸಾಕತ್ತೈತಿ, ಮೋಸ ಮಾಡೋದು ಕಲಸಾಕತ್ತೈತಿ. ಇಲ್ಲೇ ಕಟಗೇರಿ ಬಸ್ ಸ್ಟ್ಯಾಂಡ್ನಾಗ ಇರ್ತಾನ, ಮನ್ಯಾಗ ಹೆಂಡತಿ ಎಲ್ಲಿದ್ದೀರಿ? ಅತ್ತಣಿ ಬಸ್ ಸ್ಟ್ಯಾಂಡ್ನಾಗ. ಹಿಂಗೆ ಹೇಳಕಚ್ಚದದು. ಸ್ವಾಮಿಗಳಿಗೂ ಹಂಗೆ ಹೇಳಕಚ್ಚದ, ಭಕ್ತರಿಗೂ ಹಂಗೆ ಹೇಳಕಚ್ಚದ. ಸತ್ಯ ಹರಿಶ್ಚಂದ್ರ ಅಂತ ಆಗಿ ಹೋಗ್ಯಾನ, ಗೊತ್ತೈತಿಲ್ಲ? ಹಾಂ, ಈಗಿದ್ರೆ ತಿಳಿತಿತ್ತು ಹರಿಶ್ಚಂದ್ರನ ಬಣ್ಣ. ಅಂದ್ರೆ ಅವ್ರನ್ನೂ ಸುಳ್ಳು ಹೇಳಕಚ್ಚತದ, ಹರಿಶ್ಚಂದ್ರನ ಬಿಡುದಿಲ್ಲದು. ಏನೋ ಮೊಬೈಲ್ ಇಲ್ಲದ ಕಾಲದಾಗ ಬಂದ ಇದ್ದ, ಎಷ್ಟರ ಯಾಕೆ ಕಷ್ಟ ಬರುವಲ್ದ್ಯಾಕ ಸತ್ಯ ಹೇಳೋದು ಬಿಡಲಿಲ್ಲ ಪುಣ್ಯಾತ್ಮ. ಹಂಗೆ ನಮಗೆ ಸಾಧ್ಯದನ? ಮನ್ಯಾಗ ಒಂದು ಮಾತು ಬೇರೆ, ಹೊರಗೆ ಬಂದ್ರೆ ಮಾತು ಬೇರೆ, ಓಣ್ಯಾಗ ಬೇರೆ, ಬಸ್ ಸ್ಟ್ಯಾಂಡ್ದಾಗ ಬೇರೆ, ನಮಗೆಲ್ಲ ಹಿಂಗಾಗ್ಯಾವು. ಕಾರಣ ಅದು ಬಂದ ಬಳಿಕ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ಲ, ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ. ನಿಮ್ಗೊಂದು ಸತ್ಯ ಹೇಳ್ತೀನಿ ರವ, ನೀವೆಲ್ಲ ನನಗೊಂದು 2-3 ಜನ ಕೇಳಿದ್ರು ಫೋನ್ ಮಾಡಿ ಮೈಸೂರೊಳಗೆ, ಅಲ್ರಿ ಅಜ್ಜಾರ ನೀವು ಭಾಳ ಚಲೋ ಕೆಲಸ ಮಾಡಕತ್ತೀರಿ, ಮನೆ ಅಡ್ಡಾಡಿ ಚಟ ಬಿಡ್ಸಕತ್ತೀರಿ, ನಿಮ್ಗೊಂದು ಪ್ರಶ್ನೆ ಅಂತಂದ್ರೆ ಅವ್ರು ಮೈಸೂರವ್ರು. ನಾ ಕೇಳಿದೆ, ಕೇಳಿ ಅಂದೆ ನಾನು. ಅವ್ರು ಅಂದರು, ನೀವು ಮನೆಗೆ ಚಟ ಬಿಡಿಸೋ ಬದಲಿ ಸರ್ಕಾರಕ್ಕೆ ಮನವಿ ಮಾಡಿ ದಾರು ಅಂಗಡಿನೇ ಬಂದ್ ಮಾಡಿಸ್ಬಿಡ್ರಲ್ಲ ಅಂದ್ರು ಅವ್ರು. ಕರೆಕ್ಟ್ ಕೇಳ್ಯಾರಿಲ್ಲ? ಯಾರ್ಯಾರ ಚಪ್ಪಾಳೆ ಹೊಡೆದಿರಿ, ನಾಳಿಂದ್ರ ಕತ್ರಿ ಬಜಾರ್ನಾಗ ನಾ ಸತ್ಯಾಗ್ರಹ ಕುಂದಿರ್ತೀನಿ, ಮನೆ ಮಠ ಬಿಟ್ಟು ಬರ್ತೀರಾ? ಸರ್ಕಾರಕ್ಕೆ ಮನವಿ ಮಾಡಿ ದಾರು ಅಂಗಡಿ ಬಂದ್ ಮಾಡಿಸ್ಬೋದು, ಇಲ್ಲ ನಂಗಿಲ್ಲ. ಸತ್ಯಾಗ್ರಹ ಕುಂದಿರ್ಬೇಕು, ಅದಕ್ಕೆ ಸ್ಟ್ರೈಕ್ ಮಾಡಬೇಕು.
ನಂದೇನು ಹೆಂಡ್ರಿಲ್ಲ ಮಕ್ಕಳಿಲ್ಲ ಅವ್ವ ಅಪ್ಪ ಏನೂ ಇಲ್ಲ, ನಾ ಕುಂದಿರ್ತೀನಿ. ನಾ ಕೇಳಿದೆ ಮೈಸೂರವನಿಗೆ, ದಾರು ಅಂಗಡಿನೇ ಬಂದ್ ಮಾಡಿಸ್ಬಿಟ್ರೆ, ಸರ್ಕಾರದವ್ರು ಮನವಿ ಕೊಟ್ಟೆ ಬಂದ್ ಮಾಡಿಸ್ಬಿಟ್ರೆ ಚಲೋ ಆಕ್ಕೈತಲ್ಲ ಅನ್ನಕತ್ತೀರಿ. ಇಲ್ಲ ಮಾಡ್ತೀನಿ, ಇಲ್ಲ ಅನ್ನಂಗಿಲ್ಲ. 15 ಬೇಡ 20 ದಿನ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಬಂದು ಕುಂದಿರ್ತೀನಿ ಅಂದ್ರೆ ಮಾತೇ ಇಲ್ಲ. ನಿಮ್ಮ ಊರಾಗ ಒಬ್ಬ ಮೆಹಂದಿ ಅಂಗಡಿ ಹಾಕ್ಯಾನ ಅಂತ ತಿಳ್ಕೊರಿ. ಮೆಹಂದಿ ಅಂಗಡಿ ಗೊತ್ತಾಗುತ್ತಿಲ್ಲ, ಅವು ಮದುವೆ ಹಾಕ್ಕೊಂತಿರಲ್ಲ, ಮೆಹಂದಿ ಎಲ್ಲ ಹಾಕ್ಕೊಂತಿರಲ್ಲ, ಚಂದ ಕಾಣಬೇಕು ಕೈ ಅಂತಂದ್ರೆ, ಕೈ ಚಂದ ಕಾಣಕ್ಕೆ ನಿಮಗೆ ಮೆಹಂದಿನೇ ಬೇಕಿಲ್ಲ, ಕೈ ಚಂದ ಕಾಣಂಗಿಲ್ಲ. ಅದು ಮೆಹಂದಿ ಅಂಗಡಿ ಹಾಕಿರ್ತಾನೆ ಊರಾಗ ಅಂತ ತಿಳ್ಕೊರಿ. ಮದುವೆ ಸೀಸನ್ ಇರ್ತೈತಿ, ಮೆಹಂದಿ ಅಂಗಡಿ ಚಲೋ ನಡಿತೈತಿ. ಮದುವೆ ಸೀಸನ್ ಮುಗೀತು, ಗತ ಬಿತ್ತು, ರಾಜಯೋಗ ಮುಗೀತು ಅಂದ್ರೆ ಒಬ್ಬರ ಮೆಹಂದಿ ಅಂಗಡಿ ಕಡೆ ಹೊಕ್ಕಿರ ನೀವು. ಒಬ್ಬರು ಮೆಹಂದಿ ಅಂಗಡಿ ಕಡೆ ಹೋಗಲಿಲ್ಲ ಅಂದ್ರೆ ಅವ ಅಂಗಡಿ ನಡೆಸ್ತಾನನು ಬಂದ್ ಮಾಡ್ಕೊಂಡು ಹೊಕ್ಕನಿಲ್ಲ. ಮೆಹಂದಿ ಖರೀದಿ ಮಾಡೋರೇ ಇಲ್ಲ ಅಂದ್ರೆ ಮೆಹಂದಿ ಅಂಗಡಿ ಬಂದಾಗುತ್ತಾ, ಕುಡಿಯೋರೇ ಇಲ್ಲ ಅಂದ್ರೆ. ಈ ಪ್ರಯತ್ನ ಮಾಡಕತ್ತೀನಿ ನಾನು ಅಷ್ಟೇ, ಇದು ನಿಸ್ವಾರ್ಥ ಪ್ರಯತ್ನ ನಂದು. ಕುಡಿಯೋರೇ ಇಲ್ಲ ಅಂದ್ರೆ ಅಂಗಡಿ ಬಂದ್ ಆಗ್ಬೋದಲ್ಲ. ನನ್ನ ಭಕ್ತರಿಗೆ ಮನವರಿಕೆ ಮಾಡ್ತೀನಿ. ಎಷ್ಟು ದೊಡ್ಡ ಗ್ಯಾಂಬ್ಲಿಂಗ್ ಐತಿ ಅಂದ್ರೆ ನಿಮ್ಗೆ ಸುಮ್ಮನೆ ಹೇಳ್ತೀನಿ. KSRTC ಹಿಂದೆ ನಿಮ್ಮ ಊರಾಗ ಬಸ್ ಬರ್ತೈತಿಲ್ಲ, KSRTC ಹಿಂದೆ ಏನು ಹಚ್ಚಾರ, ವಿಮಲ್ ಸ್ಟಿಕ್ಕರ್ ಹಚ್ಚಾರ ನೋಡಿರಿ. ಆ KSRTC ಹಿಂದೆ ಯಾವ ಸ್ಟಿಕ್ಕರ್ ಐತಿ ನೋಡ್ತಿರಿಲ್ಲ, ನಾವು ದಿವಸ ಬಸ್ನಾಗ ನೋಡ್ತೀನಿ. ನಾ ಅಂತೂ ಕಾರ್ದಾಗ ದಿವಸ ನೋಡ್ತೀನಿ ಹೋಗ್ಬೇಕಾದ್ರೆ. ವಿಮಲ್ ಸ್ಟಿಕ್ಕರ್ ಹಚ್ಚಾರಮ್ಮ ನೋಡ್ರಿ. ಆ ವಿಮಲ್ ತಿನ್ರಿ ಅಂತ 3 ಹೀರೋಗಳು ಹೇಳ್ತಾರೆ ನೋಡಿರಿ, ಹಿಂದಿಯವ್ರವರೇ ಎಲ್ಲ ಅವರೇ ಹೊಸವೇ. 3 ಹೀರೋಗಳು ಏನು ವಿಮಲ್ ತಿನ್ರಿ ಅಂತ ಹೇಳ್ತಾರಲ್ಲ, ಒಮ್ಮೆ ವಿಮಲ್ ತಿಂದಿಲ್ಲ ಅವರು. ಹಂಗೆ ತಿನ್ರಿ ಅಂತ ಸುಮ್ಮನೆ ಪೋಸ್ ಕೊಡಕ್ಕೆ ಒಬ್ರೊಬ್ರು ಎಷ್ಟು ತೊಗೊಂಡಾರ ಗೊತ್ತನು? ಇದು ನಿಮಗೇನು ಸಿಕ್ಕೈತಿ? 4 ರೂಪಾಯಿರ ಸಿಕ್ಕೈತ ಹೋಗಲಿ. ಒಂದು ವಿಮಲ್ ಸುಮ್ಮನೆ ಪೋಸ್ ಕೊಟ್ಟವ್ರು ಒಬ್ರಿಗೆ ಅವಂಗೆ ಏನು ಸಿಕ್ತಂದ್ರೆ ಬಿಳಿ ಹಲ್ಲು ಹೋಗ್ಯಾವು, ಆರೆಂಜ್ ಹಲ್ಲು ಆಗ್ಯಾವ, ಇದೇ ಸಿಕ್ಕದು, ಮತ್ತೇನು ಸಿಕ್ಕೇ ಇಲ್ಲ. ಸುಮ್ಮನೆ ನಿಮಗೆ ತಿನ್ರಿ ಅಂತ ಹೇಳವಂಗ KSRTC ಹಿಂದೆ ಏನು ಸ್ಟಿಕ್ಕರ್ ಹಚ್ಚಾರಲ್ಲ, ಅದು ಎಷ್ಟಕ್ಕೆ ಕಾಂಟ್ರಾಕ್ಟ್ ಆಗ್ಯದ ಗೊತ್ತನು? ಕಾಂಟ್ರಾಕ್ಟ್ ಆಗಿದ್ದದು ಅಂದಾಜು, ನನಗೆ ಗೊತ್ತಿಲ್ಲ, ಅದು ನಾನಿನ್ನ ಚೆಕ್ ಮಾಡ್ಬೇಕು. ಹತ್ರ ರೊಕ್ಕ ತೊಗೊಂಡು ನಿಮಗೆ ವಿಮಲ್ ತಿನ್ರಿ ಅಂತ ಸ್ಟಿಕ್ಕರ್ ಹಚ್ಚಾರ. ನನಗೆ ಒಂದು ಮಾತು ಹೇಳ್ರವ, ಈಗ ನಾ ಹಗರು ಬಿಡಂಗಿಲ್ಲ ಸರಳ. 4 ದಿನ ಚಟ ಬಿಡಿಸೋ ನನ್ನ ಮಾತು ಕೇಳ್ತಿರೋ ಏನು? 365 ದಿನಾನು KSRTC ಬಸ್ಸಿಂದು ವಿಮಲ್ ನೋಡ್ತಿರಲ್ಲ, ಅದನ್ನು ನೋಡಿ ಹುಡುಗರು ಕಲಿತಾವೋ. 4 ದಿನ ನನ್ನ ನೋಡಿ ಹಬ್ಬಬ್ಬ ಅಂದ್ರೆ ಇನ್ನು 1 ವಾರ ನನ್ನ ನೆನೆಸ್ತಾವೆ. ಮತ್ತು 1 ವಾರ ಆದ್ಮ್ಯಾಗ KSRTC ಬಸ್ ಮುಂದೆ ಬಂದಾಗ ಹುಡುಗರಿಗೆ ಕಾಣೋದು ಏನು? ವಿಮಲ್ ಸ್ಟಿಕ್ಕರೇ. ಮನಸ್ಸು ಸೆಳೆಯೋದಿಲ್ಲ, ಅವಕ್ಕೆ ಸೆಳಿತೈತಿಲ್ಲ. ಅಷ್ಟೇ ಯಾಕವ? ಈಗ ನೋಡ್ರಿ, ಎಳ್ನೀರು ಕುಡಿದ್ರೆ ಹೊಟ್ಟೆ ತಂಪಾಗತ್ತಂತ ಭಾಳ ಜನ ಹೇಳ್ತಾರೆ. ಎಲ್ಲರೂ ಎಳ್ನೀರು ಕುಡ್ರಿ ಅಂತ ಅಡ್ವರ್ಟೈಸ್ ಬರ್ತಾವನು. ನಿಮ್ಮ ಧಾರಾವಾಹಿ ಹಚ್ಚಿರ್ತೀರಿ, ಧಾರಾವಾಹಿ ನಡು ಎಂದರೆ ಎಳ್ನೀರು ಕುಡಿರಿ ಅಂತ ಅಡ್ವರ್ಟೈಸ್ ಒಂದು ಬರಂಗಿಲ್ಲ. ಆದ್ರೆ ಕೋಕೋ-ಕೋಲಾ ಕುಡೀರಿ ಅಂತ ಎಷ್ಟು ಅಡ್ವರ್ಟೈಸ್ ಬರಂಗಿಲ್ಲ. 7 ಅಪ್ ಕುಡೀರಿ ಅಂತ ಎಷ್ಟು ಅಡ್ವರ್ಟೈಸ್ ಬರಂಗಿಲ್ಲ. ಅದು ಸ್ಟಿಂಗ್ ಬಂದದ್ದು ನೋಡು, ಸ್ಟಿಂಗ್. ಅವು ಕುಡಿದು ಟಿಂಗ್ ಹಾಕವು. ಸ್ಟಿಂಗ್ ಕುಡೀರಿ ಅಂತ ಅಡ್ವರ್ಟೈಸ್ ಐತಿ, ಯಾಕೆ? ರೊಕ್ಕ ತಗೋತಾರ. ಕೋಕೋ-ಕೋಲಾ ಕುಡೀರಿ ಅಂತ ಅಡ್ವರ್ಟೈಸ್ ಐತಿ, ಯಾಕೆ? ರೊಕ್ಕ ತಗೋತಾರ. ಎಳ್ನೀರು ಕುಡೀರಿ ಅಂತ ಅಡ್ವರ್ಟೈಸ್ ಐತನೂ ಇಲ್ಲ, ಯಾಕೆ? ಚಲೋದು ಪ್ರಚಾರ ಯಾರೂ ಮಾಡಂಗಿಲ್ಲ, ಕೆಟ್ಟದ್ದ ಪ್ರಚಾರ ಮಾಡ್ತಾರೆ. ಚಲೋದು ಯಾರೂ ಪ್ರಚಾರ ಮಾಡಂಗಿಲ್ಲ. ಮಂದಿಗೆಲ್ಲ ಜೋ ದುನಿಯಾ ಮೇ ಹಮ್ ರೇತೆ ಹೇನಾ ಉಸ್ ಸಬ್ಕೋ ಚಾಹಿಯೇ ಪೈಸಾ. ಓಸು ಯಾವ್ಯಾವ ದೊಡ್ಡ ಅಂತದ ಎಲ್ಲದಕ್ಕೂ ರೊಕ್ಕ ಬೇಕು. ಕುಡಿಸೋಂದು 80 ಲಕ್ಷ ರೂಪಾಯಿ ಮನಿ ಐತಿ, ಕುಡಿಯೋಂದು ಈಗ ಗುಡಿಸ್ಲಾಗ ಅದಾನ. ಕುಡಿಸೋಂದು 80 ಲಕ್ಷ ರೂಪಾಯಿ ಮನಿ ಐತಿ, ಕುಡಿಯಾವ ಇನ್ನೂ ಗುಡಿಸಲ್ದಾಗ ಅದಾನ. ನಾ ಇವತ್ತು ಏನೇನು ಹೋಗಿನಿ ಎಲ್ಲ ಬಡವರೇ ಚಟ ಮಾಡೋರು. ತಗಡಿನ ಮನಿ ಅದ, ನೋವಾಗೋದಿಲ್ಲ. ಹೋಗೋದಕ್ಕೆ ನೀ ಚಟ ಬಿಡುವಪ್ಪ ಅನ್ನೋದಕ್ಕೆ ಹೆಂಡತಿ ಕಣ್ಣಾಗ ನೀರು ಬರ್ತೈತಿ. ಯಾಕೆ? ಬಡವರೇ ಚಟ ಮಾಡು. ಶ್ರೀಮಂತರು ಕುಡಿಸ್ತಾರೆ. ದೊಡ್ಡ ಮಂದಿ ಏನೈತಿ ಅಂಗಡಿ ಏನೇನು ಹಾಕ್ಯಾರ ಅವ್ರು ಎಂದೂ ಕುಡಿಯೋಂಗಿಲ್ಲ. ನೀವು ನೋಡ್ರಿ, ಅಂಗಡಿಯಾಗ ಕುಂತಿದ್ದು ಯಾವತ್ತೂ ಕುಡಿಯೋಂಗಿಲ್ಲ. ಆದ್ರೆ ನಿಮ್ಮನ್ನು ಕುಡಿಸಿ ಬಡವರನ್ನಾಗಿ ಮಾಡ್ಯಾರ. ಕುಡಿಯಾವ BMW ಗಾಡ್ಯಾಗ ಅಡ್ಡಾಡನ, ಕುಡ್ದಾವ ಇವ್ ತಗಡಿನ KSRTCನೇ ಗತಿ ಇವಂಗ, ಬಿಟ್ರೆ ಬೇರೆ ನಡೆಯಂಗಿಲ್ಲ. ನೀವು ಬೇಕಿದ್ರೆ ನೋಡ್ರಿ, ಅಡ್ವರ್ಟೈಸ್ ಮಾಡ್ತಾರಲ್ಲ ದೊಡ್ಡ ಮಂದೆಲ್ಲ, ಅವರು ತಿಂಗ್ಳಕ್ಕೊಮ್ಮೆ ಹೊಸ ಗಾಡಿ ತಂದಾರ. ಅವ್ರು ನನಗೆ ರೋಲ್ ಮಾಡಾರ. ಅವ ನನ್ನ ಹೀರೋ ಅನ್ಕೊಂಡ, ಅವ ಇನ್ನೂ 10 ವರ್ಷ ಗಾಡಿ ಗಾಡಿಯಾಗ ಅಡ್ಡಾಡಕತ್ತಾನ. ಯಾರು ದೊಡ್ಡವರು ಯಾರು ಸಣ್ಣವರು ಹೇಳ್ಕೊಂತ ಹೋದ್ನಿ ಅಂದ್ರೆ ತಿಳ್ಕೊಬೇಡ್ರಿ. ಇದ್ರ ಬಗ್ಗೆ ಕಂಡಾಪಟ್ಟಿ ಐತಿ. ನಮಗೆ ನೋವಾಗುತ್ತೆ, ದಿವಸ ನೋಡ್ತೀವಲ್ಲ, ನಮಗೆ ನೋವಾಗುತ್ತೆ. ಅಂಥವ್ರನ್ನ ಮತ್ತೆ ಎದಿ ಮ್ಯಾಗ ಟ್ಯಾಟು ಹಾಕ್ಸ್ಕೊಳ್ಳೋದು, ಅಂಥವ್ರನ್ನ ಹೀರೋ ಅಂತ ಅವ್ನು ಕಟ್ಔಟ್ ಮಾಡಿ ಹಾಲು ಹಾಕೋದು, ಅಂಥವ್ರೇ ದೊಡ್ಡವರು ಅಂತ ಮೆರೆಸ್ರಿ. ನಿಮ್ಮ ಅಭಿಮಾನಕ್ಕೆ ನಾ ಇಲ್ಲ ಅನ್ನಕತ್ತಿಲ್ಲ. ನನ್ನ ಹುಡುಗರಿಗೆಲ್ಲ ಅಭಿಮಾನ ಐತಲ್ಲ, ಭಾಳ ಖುಷಿ ಇಲ್ಲ ಅನ್ನಕತ್ತಿಲ್ಲ. ಎಂಥವ್ರನ್ನ ಅಭಿಮಾನಿಗಳಾಗ್ರಿ, ಎಂಥವ್ರನ್ನ ಇನ್ಸ್ಪಿರೇಷನ್ನಾಗಿ ತಗೋರಿ. ಅಂದ್ರೆ ನಿಮ್ಮ ಅವ್ವ ಅಪ್ಪನ ದಿವಸ ಪೂಜೆ ಮಾಡು ಅಂತ ಹೇಳೋವ್ರನ್ನ ಇನ್ಸ್ಪಿರೇಷನ್ನಾಗಿ ತಗೋರಿ. ಚಟ ಮಾಡಬೇಡ್ರಿ, ಒಂದಿಷ್ಟು ಚಲೋ ಬದುಕ್ರಿ ಅಂತ ಹೇಳೋವ್ರನ್ನ ಇನ್ಸ್ಪಿರೇಷನ್ನಾಗಿ ತಗೋರಿ. ಇಲ್ಲೇ ಹಾಳಾಗಕತ್ತೈತವ ನಮ್ಮ ಬದುಕು, ಇಲ್ಲೇ ಹಾಳಾಗಕತ್ತೈತಿ. ಅಷ್ಟೆಲ್ಲ ಕೆಟ್ಟದ್ದು ಮಾಡ್ರಿ ಅಂತ ಹೇಳೋರೆಲ್ಲ ಆರಾಮದಾರ, ನಾವೆಲ್ಲ ತಿಂದ ಹಾಳಾಗಕತ್ತೀವಲ್ಲ. ಇದು ಬಿಡಿಸ್ಬೇಕು ಅಂತ ಚಟಯಾತ್ರೆ ಮಾಡಿದ್ದಷ್ಟೆ.
ಏನು ಕುಡಿಯೋದು. ಅವ ಇವತ್ತು ಒಬ್ಬ ಮನೆಗೆ ಹೋಗಿ ನಾವು ಸ್ವಚ್ಛ ಹೇಳ್ಬಿಟ್ಟ, ಅಜ್ಜಾರ ನಿಮ್ಮನ್ನು ಬಿಡ್ತೀನಿ ಖರೆ, ಕುಡಿಯೋದು ಬಿಡಂಗೆ ಆಗಂಗಿಲ್ಲ ನನಗೆ. ಸ್ವಚ್ಛ ಹೇಳ್ದವ ಎಣ್ಣ, ಯಪ್ಪ ಹೆಸರು ಹಬ್ಬ ಬಿಡು ಗಪ್ಪ ಅಂದ್ರು ಅಮ್ಮರ ಹೆಸರು ಹಬ್ಬ. ಅಜ್ಜಾರ ಬಿಡಂಗಿಲ್ಲ, ನಿಮ್ಮನ್ನು ಬಿಡ್ತೀನಿ ಬೇಕಾದ್ರೆ ನಡಿ ನೀವು, ನಾ ಕುಡಿಯೋದು ಬಿಡಂಗಿಲ್ಲ ಅಂದ. ಏನು ಮಾಡ್ಯೋದು ನಿನಗಂದ್ರೆ ಕಾಲು ನೋವಾಗುತ್ತಾ ಅದಕ್ಕೆ ಕುಡಿತೀನಿ. ಅಲ್ಲಿ ಯಾವ ಡಾಕ್ಟ್ರ್ ಹೇಳಿರ್ಬೇಕು ಕಾಲು ನೋವಾದ್ರೆ ಕುಡೀರಿ ಅಂತ ಬೇ. ನಿಮಗೂ ಕಾಲು ನೋವಾದ್ರೆ ಮತ್ತೆ ನೀವು ಚಾಲೂ ಮಾಡಿರಂತ. ಅವ ಅಂದಿದ್ದು ನನಗೆ ಕಾಲು ನೋವಾದ್ರೆ ಕುಡಿತೀನಿ ರೀ ಅಜ್ಜಾರ ಅಂದ. ನನಗಿನ ನಿನ್ನೊಬ್ಬ ಮಠಕ್ಕೆ ಬಂದಾನ ಯವ್ವ, ಕೈ ಮುಗಿದ್ನವನಿಗೆ ನಾನು. ಅವ ಅಂತಾನ ಕುಡಿಯೋದು ಬಿಡ್ತೀನಿ ಅಂತ ಬಂದಾನ, ಕುಡ್ದ ಬಂದಾನ ಹೇಳಕ್ಕೆ. ಕಣ್ಣು ಕೆಂಪಾಗ್ಯವು, ಕಂಡಾಪಟ್ಟಿ ವಾಸನೆ ಬರಾಕತ್ತೈತಿ. ಹೆಂಡತಿ ನೆಸಿನಾಗ ಆರಕ್ಕೆ ಬಂದು ಕುಂತಾಳು. ನಿಮ್ಮ ಊರಿಗೆ ಬಂದಿದ್ದನಾಕಿ ಅವಾಗ ಮಠಕ್ಕೆ ಬಂದಾಳು. ಸಣ್ಣ ಮಗ 10ನೇ ಓದಾಕತ್ತೈತಿ, 9th 98 ಮಾಡ್ಯಾನ. 10th ಒಳಗೆ ಫೀಸ್ ತುಂಬಬೇಕಂತಾನ, ರೊಕ್ಕಿಲ್ಲ. ದಿವಸ ಗಂಡ ಮತ್ತೆ ಏನು ಕೆಲಸ ಮಾಡ್ತಾನಂದ್ರೆ ಗುಡಿ ಪೂಜೆ ಮಾಡ್ತಿದ್ನಂತವ ಬೀಳಿಗೆ ಹತ್ರ. ಅವ ಎಷ್ಟು ಚಂದ ಹೇಳ್ಬೇಕು ನಾನು ಕತಿ. ಮಗ್ಳು ಕುಂತಾನ, ಮಸ್ತ್ ಬಂದು ಕುಂತ. ಅವ ಹೇಳ್ದ, ಅಜ್ಜರ ನೀವ ನನಗೆ ಕಲಿಸಿರಿ ಕುಡಿಯೋದು ಅಂದವ, ನೀವ ಕಲಿಸಿರಿ ನನಗೆ ಕುಡಿಸೋದು ಅಂದ. ಏನು ಹೇಳಿ ಯವ್ವ, ನಾವು ಶಿಟ್ಟು ಮಾಡೋಕ್ಕೆ ಬರಂಗಿಲ್ಲ. ನಿಮ್ಗೆ ಹೇಳ್ತೀನಿ, ಯಾವ ಸನ್ಯಾಸಿಗಳಿಗೂ ಅಷ್ಟು ಜಲ್ದಿ ಕೋಪ ಬರಂಗಿಲ್ಲ. ಸತ್ಯ ಹೇಳ್ತೀನವ, ಒಟ್ಟ ಸಿಟ್ಟು ಬರಂಗಿಲ್ಲ. ಕರ್ರೆ ಹೇಳ್ತೀನಿ, ಒಮ್ಮೆ ಸಿಟ್ಟು ಬಂತು ಅಂದರೆ ಅದು ಕೋಪ ಇರಂಗಿಲ್ಲ ಅವ್ರಿಗೆ, ಒಟ್ಟ ಕೋಪ ಇರಂಗಿಲ್ಲ. ಆದ್ರೆ ಅದು ತಡೆ ಹಿಡ್ಕೊಂಡಿರ್ತಾರೆ 2 ವರ್ಷ 3 ವರ್ಷ 4 ವರ್ಷ. ಒಮ್ಮೆ ಸನ್ಯಾಸಿಯ ಕೋಪ ಇಡೀ ಊರನ್ನೇ ಸುಡಬಲ್ಲದು. ಅಜ್ಜರ್ಗದಕ್ಕೆ ಸಾಕ್ಷಿ ಅದಾರ. ವಿರಕ್ತ ಅಜ್ಜರು ಒಮ್ಮೆ ಸಿಟ್ಟಾಗಿದ್ದಕ್ಕೆ ಅಂದವ್ರ ಮನಿನೇ ದಗದಗ ಉರಿದಿತ್ತು, ನೆನಪಿರಲಿ. ಅದು ಅಷ್ಟು ಡೇಂಜರ್. ಅವ ಗಪ್ಪ ಕುಂತಿದ್ದೆ, ಅವ ಚಾಲೂ ಮಾಡ್ದ, ಅಜ್ಜಾರ ನೀವ ಕಲಿಸಿರಿ ಅಂದ. ಯವ್ವ ಎಲ್ಲ ಮಂದಿ ಕುಂತಿದ್ವಿ, ಏನು ಮಾಡಲಿ ನಾನು ಗಪ್ಪಿದ್ದಾನ, ಏನೂ ಮಾತಾಡಲಿಲ್ಲ ಅವನಿಗೆ. ಆಯ್ತಪ್ಪ ಏನು ಮಾಡ್ತೀನಿ ನೀನು? ಅವ ಅಂದ, ಗುಡಿ ಹಿಂಗೆ ಪೂಜೆ ಮಾಡ್ತೀನಿ. ಹೌದಾ, ಮತ್ತು ಗುಡಿ ಪೂಜೆ ಮಾಡ್ತೀಯಲ್ಲಪ್ಪ, ಇದೆಲ್ಲ ಕುಡಿಯೋದು ತಪ್ಪಲ್ಲ ಅಂದೆ ನಾನು. ಅವ ಅಂದ, ನಮಗೆ ತೀರ್ಥ ಅಂತ ಬರೋದೇ ಅದು ರೀ ಅಂದವ. ನಮ್ಮ ಮಠಕ್ಕೆ ತೀರ್ಥ ಅಂತ ಬರೋದೇ ಅದು ಅಂತ ಅಲ್ಲ, ದಾರುನ ತೀರ್ಥ ತೊಗೊಂಡು ಬರುವ ಹಂಗೆ ಹೇಳು ಮಠ ಅದಾವ. ಗಾಬರಿ ಅದೇ ನಾನು. ನಮಗೆ ತೀರ್ಥ ಅಂತ ಬರೋದೇ ಅದು ಅಂದ. ಅವ್ರು ಮಕ್ಕಳು ಸುಳ್ಳು ಹೇಳಂಗಿಲ್ಲ, ವಯಸ್ಸಾದವ ಸುಳ್ಳು ಹೇಳ್ತಾವು, ಮಕ್ಕಳು ಒಟ್ಟ ಸುಳ್ಳು ಹೇಳಂಗಿಲ್ಲ. ಅದು ಮಗ ಕುಂತಿತ್ತಲ್ಲ 10th, ಅದು ನೆಸಿನಾಗ 6ಕ್ಕೆ ಬಂದಿತ್ತು. ಅದಕ್ಕೆ ಕೇಳ್ದೆ ನಾನು, ಅಲ್ಲೋ ಖರೆಗೋ ನಿಮ್ಮ ಅಪ್ಪ ಏನು ಗುಡಿಗೆ ಹೊಕ್ಕನಲ್ಲ, ಅಲ್ಲಿ ತೀರ್ಥ ಅಂತ ಎಣ್ಣೆ ಬರ್ತೈತೆ ಕೇಳಿದೆ. ಅವ ಏನಂದ, ಅಜ್ಜರ ಇವನ ರೂಢಿ ಮಾಡ್ಯಾನ್ರಿ, ಅದು ರೂಢಿ ಇರಲಿಲ್ಲ ಅಂತದು ಮಗ, ಇವ ರೂಢಿ ಮಾಡ್ಯಾನ್ರಿ. ದಿವಸ ಎಲ್ಲರೂ ಸಕ್ರೆ ತೊಗೊಂಬರ್ತಿದ್ರು, ಪುಟಾಣಿ ತೊಗೊಂಬರ್ತಿದ್ದು. ಇವ ಹೋಗೋದಕ್ಕೆ ದೇವರು ಎಣ್ಣೆ ಕೇಳಾಕತ್ತೈತಂತ ಹೇಳಿ ಹೇಳಿ ಇವ ರೂಢಿ ಮಾಡ್ಯಾನ್ರಿ, ದೇವ್ರ ಹೆಸರು ಮ್ಯಾಗ ಇವನ ಕುಡ್ದಾನ್ರಿ ಅಂತದು ಹುಡುಗ. ಮಕ್ಕಳು ಸುಳ್ಳು ಹೇಳಂಗಿಲ್ಲ ಒಟ್ಟ. ಮತ್ತು ನೀ ಬಿಡ್ತೀಯೋ ಇಲ್ಲೋ ಅಂದೆ ನಾನು. ಅವ ಕುಡ್ದಾನ ಬಿಡ್ತೀನಂತ ಹೇಳಿ ಕುಡ್ದು ನಿಷೇಧಾಗ ಹೇಳಿನ ತಗೋ, ಮುಟ್ಟಿನ ತಗೋ, ಮತ್ತು ನಾಳೆ ಹಾಕೊಂಬಂದಂದ್ರೆ ನನಗತಿ ಏನಾಗಬೇಕು? ಏನು ಕುಡ್ದು ಏನು ಮಾಡೈತಿ ಹೇಳಿ ನೋಡೋಣ. ನಮಗೆ ಒಂದು ಅರ್ಥ ಆಗವಲ್ತು. ಯಾಕೆ ಕುಡಿಬೇಕು? ಕುಡಿಯೋದ್ರಿಂದ ಕರಳು ಹಾಳಾಗ್ಯಾವ, ಮನೆ ಹಾಳಾಗ್ಯದ, ಸಂಸಾರ ಹಾಳಾಗ್ಯದ. ತನ್ನ ತಂದೆ ತಾಯಿಯನ್ನು ಬಿಟ್ಟು ಬಂದಾಳ, ಆಡಿ ಬೆಳಗಿದ ಮನೆ ಬಿಟ್ಟು ಬಂದಾಳ ಇವನು ನಂಬಿ. ಅವು ನೆನಪಾದಾಗ ಹೊಳ್ಳಿ ತವ್ರ ಮನೆಗೆ ಹೋಗೋಕ್ಕಾಗಂಗಿಲ್ಲ. ಗಂಡ ನನ್ನ ಸರ್ವಸ್ವ ಅಂತ ಗಂಡನ ಮನೆಗೆ ಬಂದ್ರೆ ಇವ ದಿವಸ ಕುಡಿದು ಬಂದ್ರೆ ಆಕೆ ಯಾರ ಮುಂದೆ ಹೇಳ್ಕೊತಾಳೆ ಹೇಳಿ? ನೋವಾದ್ರೆ ಯಾರ ಮುಂದೆ ಹೇಳ್ಕೊತಾಳ? ತವ್ರ ಮನೆಗೆ ಫೋನ್ ಹಚ್ಚಬೇಕಂತಾಳ, ಫೋನ್ ಹಚ್ಚಿ ಎಲ್ಲಿ ಕಂಪ್ಲೇಂಟ್ ಹೇಳ್ತಾನ ಬಾ ಅಂತ, ಕುಡಿದು ಬಂದು ಹೊಡಿತಾನ ಬಾ ಅಂತ ಎಷ್ಟೋ ತಾಯಂದಿರು ಅಂಜಿ ಬದುಕಾಕತ್ತಾರ. ಎಷ್ಟು ಮಂದಿ ನೋಡಿಲ್ಲ ನಾನು. ಎಷ್ಟೋ ತಾಯಂದಿರು ಈಗ 5-6 ಹಳ್ಳಿ ಮುಗಿಸಿನಿ, ಅಂಜ್ತಾವು ಯವ್ವ ಹೇಳಾಕ, ಇವ ಕುಡಿತಾ ನೋಡ್ರಿ ಅಂತ ಹೇಳಾಕ ಅಂಜ್ತಾವು. ಯಾಕೆ? ನಾವು ಹೋದ ಮ್ಯಾಗ ಮತ್ತೆ ಕುಡಿದು ಬಂದು ಹೊಡಿತಾನ ಬಾ ಅಂತ. ಎದಕ್ಕೆ ಹೊಡಿಸ್ಕೋಬೇಕು? ಉಸಿರು ಒಂದು ಸಲ ಹೋಯ್ತು ಅಂದ್ರೆ ನಮಗೆ ಬೆಲೆ ಇಲ್ಲ. ಮಕ್ಕಳೇ ಅಂತಿರ್ತಾರೆ, ಯಾವಾಗ ಎತ್ತೀರಿ? ಒಬ್ಬ ಎಷ್ಟು ಜನ ನೀವು ಮಕ್ಕಳಿನ ಹೆಂಗೆ ಬಳಸಬೇಕು ಅಂದ್ರೆ, ಸತ್ತ ಮ್ಯಾಗ ಅವ ಡಾಕ್ಟ್ರಿಗೆ ಫೋನ್ ಮಾಡಬೇಕು, ಲಾಯರಿಗೆ ಫೋನ್ ಮಾಡಬಾರ್ದು. ಡಾಕ್ಟ್ರಿಗೆ ಫೋನ್ ಮಾಡಿ ನಮ್ಮ ಅಪ್ಪಂದು ಉಸಿರು ಹೊಂಟೈತ್ರಿ, ದೌಡು ಬಂದು ಬದುಕಿಸ್ರಿ ಅನ್ನೋ ಮಕ್ಕಳು ನಿಮ್ಮ ಅದು ಅಂದ್ರೆ ನೀವು ಗೆದ್ದಂಗೆ. ಅದು ಬಿಟ್ಟು ಅವು ಮಕ್ಕಳು ನಮ್ಮ ಅಪ್ಪ ಹೊಂಟಾನ್ರಿ ಮತ್ತಿನ ಆಸ್ತಿ ನನ್ನ ಮ್ಯಾಗ ಆಗಿಲ್ಲ, ಬಡ ಬರ್ರಿ ಲಾಯರಿಗಂತ ಲಾಯರಿಗೆ ಫೋನ್ ಮಾಡಿ ನಿಮ್ಮ ಆಸ್ತಿಯವ ಹಂಚ್ಕೊಂಡು ಅಂದ್ರೆ ಅಂಥ ಮಕ್ಳನ್ನ ಬೆಳೆಸ್ಕೊಳಕ್ಕೆ ಹೋಗ್ಬೇಡ್ರಿ. ಮೊನ್ನೆ ನೋಡಿ, ನಾನು ಡೆಕ್ಕನ್ ಹೆರಾಲ್ಡ್ ಪೇಪರ್ ಓದ್ತಿದ್ದೆ, ದೆಹಲಿದು. ಅದ್ರೊಳಗೆ ಭಾಳ ಚಂದ ಕೊಟ್ಟಿದ್ರು ಅವರು. ಮಗ ಫಾರಿನ್ ಒಳಗದಾನ, ಆಸ್ಟ್ರೇಲಿಯಾ. ಅವರಪ್ಪ ದೆಹಲಿಯಾಗ ಸತ್ತಾನ. ಮಗ ಏನು ಅನ್ಬೇಕು, ವಿಡಿಯೋ ಕಾಲ್ ಮಾಡಿ ತೋರಿಸ್ಬಿಡ್ರಿ ಮುಖ ಸಾಕು ಅಂದ ಮಗ. ವಿಡಿಯೋ ಕಾಲ್ ಮಾಡಿ ತೋರಿಸ್ಬಿಡ್ರಿ, ಬರೋಕೆ 2 ದಿನ ಬೇಕು, ನಮಗೆ ಬರೋದಾಗೋದಿಲ್ಲ ಹೋಗೋದಾಗೋದಿಲ್ಲ, ಅದು ಮತ್ತು ಖರ್ಚು ಭಾಳ ಐತಿ. ಅಲ್ಲಿ ಯಾರ ಅಕ್ಕಪಕ್ಕ ಮನೆಯವ್ರಿದ್ರೆ ಅಕೌಂಟ್ ನಂಬರ್ ಕಳಿಸ್ರಿ, ಒಂದು 20 ಲಕ್ಷ ರೂಪಾಯಿ ಹಾಕ್ತೀನಿ, ಅದನ್ನು ಓದು ಮಣ್ಣು ಮಾಡಿ ಬಂದುಬಿಡ್ರಿ ಅಂದ. ಮತ್ತು ಅವ್ರಂದ್ರು ಮಗ್ಳಿಗೂ ಯಾರೂ ಇಲ್ಲ, ಹಳಿ ಮುದುಕ ಯಾರನ್ನೂ ಗಳಿಸಿಲ್ಲ. ಅವ ಏನನ್ಬೇಕು, ಮುನ್ಸಿಪಾಲ್ಟಿ ಅವ್ರ ನಂಬರ್ ಇದ್ರು ಕೊಡ್ರಿ, ಫೋನ್ ಮಾಡ್ತೀನಿ, ಅವ್ರಿಗೆ 20 ಲಕ್ಷ ರೂಪಾಯಿ ಹಾಕ್ತೀನಿ, ಬೀದಿ ಹಣ ಅನ್ಕೊಂಡು ಹೋಗಿ ಸ್ಮಶಾನದಾಗ ಇಟ್ಟು ಬರ್ರಿ ಅಂದ.
ನಮ್ಮ ಮಕ್ಕಳೆಲ್ಲ ಫಾರಿನ್ದಾಗ ಅದಾವಂತ ಖುಷಿ ಪಡಕತ್ತೀವಿ, ನಮ್ಮ ಮಕ್ಕಳೆಲ್ಲ ಹೊರದೇಶದೊಳಗದ ಖುಷಿ ಪಡಕತ್ತೀವಿ. ಒಂದು ಕ್ಷಣ ತಂದೆ ತಾಯಿ ಉಸಿರು ಹೋಯ್ತು ಅಂದ್ರೆ ಅದೇ ಮಕ್ಕಳು ಮಣ್ಣು ಹಾಕಕ್ಕೆ ಬರೋದಿಲ್ಲ, ಆದ್ರೆ ಅದೇ ಚಿಚ್ಕಂಡಿ ಊರು ಒಳಗೆ ಓಡಾಡು ಹುಡುಗ 700 ರೂಪಾಯಿ ಪಗಾರ ದುಡ್ಯಾಕತ್ತಾನಂದ್ರು ಮಗಗೆ ಚೂರು ನೋವಾಯಿತು ಅಂದ್ರೆ ಮೊದಲು ಡಾಕ್ಟ್ರಿಗೆ ಫೋನ್ ಮಾಡಿ ನಮ್ಮ ಅಪ್ಪಗೆ ನೋವಾಗೈತೆ ಬಾ ಅಂತಾನ. ಇದು ನಿಜವಾದ ಎಜುಕೇಷನ್, ಫಾರಿನ್ದಾಗಿರೋದಲ್ಲ. 20 ತಂದೆ ತಾಯಿ ಯಾವಾಗ ಖುಷಿ ಪಡ್ತಾರ, ಮಗ 30 ಲಕ್ಷ ರೂಪಾಯಿ ಪಗಾರ ತಗೊಂಡು ಫಾರಿನ್ನಿಂದ ಅಕೌಂಟ್ ಹಾಕಾಕತ್ತಾನ, ಇವು ಅವ್ನ ಫೋಟೋ ನೋಡ್ಕೋವಂತ ಅಳ್ಕೋತ ಊಟ ಮಾಡ್ತಿರ್ತಾವೆ ಎರಡು. ರಾತ್ರಿ ಆಯಿತು ಅಂದ್ರೆ ಮಗನ ಫೋಟೋ ನೋಡ್ಕೊಂತ ಕಣ್ಣೀರು ಹಾಕ್ಕೊಂತ ಊಟ ಮಾಡು ತಂದೆ ತಾಯಿ ಖುಷಿ ಪಡೋದಿಲ್ಲ. ತಂದೆ ತಾಯಿ ಯಾವಾಗ ಖುಷಿ ಪಡ್ತಾರಂದ್ರೆ ಮಗ ಊರಾಗ ಇದ್ಕೊಂಡು 400 ರೂಪಾಯಿನೇ ದುಡಿಲಿ, ರಾತ್ರಿ 9 ಆಯ್ತಂದ್ರೆ ಕುಡ್ದು ಬರ್ಲಾರ್ದಂಗೆ ಮನೆಗೆ ಬಂದು ಅವ್ರ ಕಣ್ಣು ಮುಂದೆ ನಕ್ಕೊಂತ ಊಟ ಮಾಡ್ತಾನಲ್ಲ, ಅವಾಗ ತಂದೆ ತಾಯಿ ಖುಷಿ ಪಡ್ತಾರ. ಅದು ಶ್ರೀಮಂತಿಕೆಯ ಮಕ್ಕಳವು, ಅವಾಗ ತಂದೆ ತಾಯಿ ಖುಷಿ ಪಡ್ತಾರ. ಅಂಥ ಮಕ್ಕಳು ನಿಮ್ಮ ಅದಾವ ಅಂದ್ರೆ ಖುಷಿ ಪಡ್ರಿ. ನಾವು ಏನು ಮಾಡ್ತೀವಿ, ಮಗ್ಳ ಮನೆಯವ 98 ತೊಗೊಂಡಾನ, ಮಗನೇ ನೀ ಯಾಕೆ ತೊಗೊಂಡಿಲ್ಲ? ಮಗ್ಳ ಮನೆಯವ 86 ತೊಗೊಂಡಾನ, ನೀ ಯಾಕೆ ತೊಗೊಂಡಿಲ್ಲ? ಒಬ್ಬ ಹಿಂಗೆ ಮಗ್ಳ ಮನೆಯವ 88 ತೊಗೊಂಡಾನ, ನೀ ಯಾಕೆ ತೊಗೊಂಡಿಲ್ಲ ಅಂತ ಭಾಳ ಹೊಡೆದ ಮಗನಿಗೆ. ಮಗ ಅಂದ ನನ್ನ ಟೈಮ್ ಬರಲಿ ಅಂದ. 88 ತೊಗೊಂಡಿದ್ದು ಮಗ್ಳ ಮನೆಯವ ನೀ ಬರೇ ಜಸ್ಟ್ 40 ತೊಗೊಂಡು ಪಾಸಾಗಿ ನಿನಗೆ ಅವು ನಂಗೆ ತೊಗೊಳೋದಾಗಿಲ್ಲಲ್ಲ. ನೀನು ಒಂದೇ ಸಾಲಿಗೆ ಹೋಗಿ ಅವನು ಒಂದೇ ಸಾಲಿಗೆ ಹೋಗ್ಯಾನ, ನಿನಗೂ ಒಂದೇ ಬುಕ್ಕ ಅವನಿಗೂ ಒಂದೇ ಬುಕ್ಕ. ಅವ ಓದಿ 90 ತೊಗೊಂಡಾನ, ನೀವು ಓದಿ 40 ತೊಗೊಂಡಿಯಲ್ಲ, ನಿನಗೆ ನಾಚಿಗೆ ಆಗೋದಿಲ್ಲ ಅಂತ ತಪ್ಪು ಬೈಯಾಕತ್ತಿದ್ದ. ಮಗ ಅಂದ ಟಿವಿಯಾಗ ನೋಡಿದ ಮಗ ಟಿವಿಯಾಗ ನೋಡ್ದ. ಟಿವಿ ಒಳಗೆ ಏನಾಗಿತ್ತು, 60 ವರ್ಷನ ಒಬ್ಬ ವಯಸ್ಸಾದ ಮುದುಕ ಮೌಂಟ್ ಎವರೆಸ್ಟ್ ಏರ್ಯಾನ ಅಂತ ಸಾಧನೆ ಮಾಡಿದ್ದು ಬಂತು. ಇವ ಅಂದ ನಿನಗೆ ಎಷ್ಟು ವಯಸ್ಸು ಅಂದ ಅವ್ರ ಅಪ್ಪ ಅಂದ ನನಗೂ 60 ನಡೆದವು, ನನಗೆ 18 ವಯಸ್ಸು, ಮಗ್ಳ ಮನೆಯವಂಗೂ 18 ವಯಸ್ಸು. 18 ವಯಸ್ಸು ಅವು 90 ತೊಗೊಂಡಾನ, ನಾ ತೊಗೊಳೋದಾಗಿಲ್ಲ ಅಂತ ಹೊಡೆದಿಯಲ್ಲ, ಮತ್ತು ನೀ ಯಾವಾಗ ಹತ್ತಾಕೊಂಟಿ ಮೌಂಟ್ ಎವರೆಸ್ಟ್ ಅಂದವ. 60 ವಯಸ್ಸದ ಮೌಂಟ್ ಎವರೆಸ್ಟ್ ಹತ್ಯಾನಂತ, ಮತ್ತು ನೀ ಹತ್ತಿ ತೋರಿಸು, ನೀ ಮರ್ದಿನಾನೇ ಮೌಂಟ್ ಎವರೆಸ್ಟ್ ಹತ್ತಿದ ಮರ್ದಿನಾನೇ 92 ತೊಗೋತೀನಿ ನಾ ಅಂದಿವ. ಒಟ್ಟು ಹೋಲಿಸ್ಬೇಡ್ರಿ ಮಕ್ಕಳಿಗೆ. ಒಂದು ಶಾಲ್ಯಾಗ ಶಾಣೆ ಇದ್ರೆ ಒಂದು ಊರಾಗ ಶಾಣೆ ಇರ್ತಾವೆ, ಒಂದು ಮನ್ಯಾಗ ಶಾಣೆ ಇದ್ರೆ ಒಂದು ಸಮಾಜಕ್ಕೆ ಶಾಣೆ ಇರ್ತಾವೆ. ಅವ್ರವ್ರು ಏನು ದೇವ್ರು ಎಲ್ಲರಿಗೂ ಒಂದೇ ಸೃಷ್ಟಿ ಮಾಡಿರ್ತಾನೆ. ಒಂದು ಗಿಡ ಆ ಕಡೆ ಒಪ್ಪಾರಿ ಹೊಳ್ಳಿದ್ರೆ ಒಂದು ಗಿಡ ಈ ಕಡೆ ಹೊಳ್ಳಿರ್ತೈತಿ, ಒಂದು ಗಾಡಿ ಆ ಕಡೆ ಹೋದ್ರೆ ಒಂದು ಗಾಡಿ ಈ ಕಡೆ ಹೋಗಿರ್ತೈತಿ. ಜೀವನ ಅಂದಮೇಲೆ ಎಲ್ಲ ಒಂದೇ ಇರೋದಿಲ್ಲ. ಎಲ್ಲ ಒಂದೇ ಇದ್ರೆ ಹೆಂಗೆ, ಈಗ ನಾನೊಬ್ಬ ಮಾತಾಡ್ತೀನಂತ ಇವ್ರು ನನಗೆ ಹಾಡಕ್ಕೆ ಬರೋದಿಲ್ಲ, ಈಗ ನನಗೆ ಹಾಡಕ್ಕೆ ಬರೋದಿಲ್ಲ, ಇವ್ರು ಹಾಡ್ತಾರೆ. ಅವ್ರು ಹಾಡ್ತಾರೆ ಬಾ ಅಂತ ನಾ ದುಃಖ ಪಟ್ಕೊಂಡೆ ಅಂದ್ರೆ ನನಗೆ ದುಃಖ ಆಗುತ್ತೆ. ಅವ್ರಿಗೆ ಹಾಡಕ್ಕೆ ಬರ್ತದೆ, ನನಗೆ ಮಾತಾಡಕ್ಕೆ ಬರ್ತದೆ. ಅವ್ರು ಹಾಡೋದ್ರೊಳಗೆ ಆನಂದ ಅದರ, ನಾ ಮಾತಾಡೋದ್ರೊಳಗೆ ಆನಂದದಿನಿ ಅಂತ ಅಂದ್ಕೊಂಡ್ರೆ ಎಷ್ಟು ಚಲೋ ಇರೋದಿಲ್ಲ ಹೇಳಿ ಜೀವನ. ಇರೋದ್ರೊಳಗನ ತೃಪ್ತಿ ಯಾರು ಪಡ್ತಾರಲ್ಲ ಅವ್ರ ಬದುಕೆ ಶ್ರೀಮಂತ ಬದುಕು. ಇರೋದ್ರೊಳಗೆ ಎಷ್ಟು ಸಾಧ್ಯ ಐತೆ ಅಷ್ಟು ತೃಪ್ತಿ ಪಡೋದು. ದೇವ್ರು ನಮಗೆ ಏನು ಕೊಟ್ಟಾನ ಅದ್ರೊಳಗೆ ಬದುಕೋದು. ನಾವು ಹಂಗಲ್ಲ, ಏನೋ ಬೇಕನ್ನೋರು ನಾವು. ಒಟ್ಟು ದೇವ್ರೇ, ಮತ್ತು ದೇವ್ರು ನಮಗೆ ನೆನಪಾಗೋದು ಯಾವಾಗ ನಮಗೆ ದೇವ್ರ ನೆನಪಕ್ಕಾನ ಅಂದ್ರೆ ಯಾವಾಗ ದೇವ್ರು ನಮಗೆ ಕಷ್ಟ ಕೊಟ್ಟಾನಲ್ಲ ಅವಾಗ ನೆನಪಕ್ಕಾನ. ಅಲ್ಲಿ ತಕ್ಕ ನಮಗೇನು ದೇವ್ರ ನೆನಪಾಗೋದಿಲ್ಲ ಒಟ್ಟೆ. ಮತ್ತು ಅವ ಅಂತಾನವ ಒಮ್ಮೆ ಹಿಂಗೆ ಕಷ್ಟ ಭಾಳ ಬಂತು, ಒಬ್ಬ ಹೋದ ದೇವ್ರ ಕಡೆ ಬೆಡ್ಕೊಳಕ್ಕೆ. ದೇವ್ರಂದ ಏನು ಮರ ನೀ ಈಗ ಬಂದಿಯಲ್ಲ ಅಂದ. 3 ವರ್ಷ ಆಯ್ತು ರೀ ಮದುವೆ ಮಾಡೀರಿ, ಮದುವೆ ಆಗಿ 3 ವರ್ಷ ಆಗ್ಯದ, ಒಟ್ಟ ಜೀವನದೊಳಗೆ ನೆಮ್ಮದಿನೇ ಇಲ್ಲ, ಅದಕ್ಕೆ ಏನು ಮಾಡಬೇಕು? ದೇವ್ರಂದ ಅಲ್ಲೋ ನಿನಗೆ 3 ವರ್ಷದಕ್ಕಿಂತ ಮುಂಚೆ ನಾ ಒಟ್ಟ ನೆನಪಾಗಿದ್ದಿಲ್ಲ ನಿನಗೆ. 3 ವರ್ಷ ಆದ್ಮ್ಯಾಗ ಈಗ ಕಷ್ಟ ಬಂದವಂತ ನನ್ನ ಕಡೆ ಬಂದಿಯಲ್ಲ, ಇದ್ರ ಕಡೆ ನನಗೆ ಏನು ಪರಿಹಾರ ಇಲ್ಲ, ನೀ ಮುಂದೆ ಹೋಗು ಅಂದ. ಅವ ಹಂಗೆ ತಲೆ ಕೆಡಿಸ್ಕೊಂತ ಕುಂತಿದ್ದವ. ಅವ ಒಬ್ಬರ ಕಡೆ ಹೋದ, ಅವರೊಬ್ಬರು ದೊಡ್ಡ ಹಿರಿಯರಿದ್ದರು, ಅವ್ರ ಕಡೆ ಹೋಗಿ ಹೇಳ್ದ, ಅಲ್ಲ ಮದುವೆಯಾಗಿ ಸ್ಟಾರ್ಟಿಂಗ್ ಏನು ಅವು ನೋಡಿ ಅವು ಮದುವೆ ಗಟ್ಟಿಯಾಗಿರ್ತಾವಲ್ಲ ಅವು ಲೋಕದಾಗ ಇರೋದಿಲ್ಲ ಅವು. ಒಟ್ಟು ಸ್ವಾಮಿಗಳು ನಿಮಗೆ ಹೆಂಗೆ ಗೊತ್ತ್ರಿ ಅಂದಿರಂತೀನಿ ಅವ ನನಗೆ. ನೋಡಿನ ದಿವಸ ನಾವು ಮಠದಾಗೂ ಹುಡುಗರು ಓಡಾಡ್ತಿರ್ತಾವೆ, ಅವು ಮದುವೆಗಿಂತ ಮುಂಚೆ ನಮ್ಮ ಜೊತೆ ಭಾಳ ಚಂದ ಓಡಾಡ್ತಾವೆ. ಗಟ್ಟಿಯಾಗ್ಯದ ಅಂದ್ರೆ ಮಠಕ್ಕೆ ಸಮೀಪ ಬರೋದಿಲ್ಲ ವನಕ. ಮತ್ತು 1 ವರ್ಷ ಆದ್ಮ್ಯಾಗ ಮಠ ಬಿಟ್ಟು ಹೋಗೋದಿಲ್ಲ ಅವು. ಮದುವೆಯಾಗ 1 ವರ್ಷ ಆದ್ಮ್ಯಾಗ ಒಟ್ಟ ಮಠ ಬಿಟ್ಟು ಹೋಗೋದಿಲ್ಲ. ನಾವು ಭಾಳ ಕೇಳ್ತಿರ್ತೀನಿ, ಅಲ್ಲೋ ಮದುವೆ ಗಟ್ಟಿ ಆದಾಗ ಒಟ್ಟ ಮಠಕ್ಕೆ ಬರ್ತಿರ್ಲಿಲ್ಲ, ಮದುವೆಯಾಗ 1 ವರ್ಷ ಆಗ್ಯದ ಮಠ ಬಿಟ್ಟು ಹೊಂಟಿಲ್ಲಲ್ಲ ಯಾಕೆ? ಅಜ್ಜರ್ ಇಲ್ರಿ, ಮಠನೇ ನಮಗೆ ಗತಿ ಅನ್ನೋದು ನಮಗೆ ಗೊತ್ತಾಗಲಿಲ್ಲ, ನಮಗೆ ಮೋಸ ಆಗ್ಯದ ನಮಗಂತ. ನಮಗೆ ಮಠ ಗತಿ ಅನ್ನೋದು ಗೊತ್ತಾಗಲಿಲ್ಲ. 1 ವರ್ಷ ಆದ್ಮ್ಯಾಗ ಮೊದಲು ಅಂತಿದ್ದವ, ಅಲ್ರಿ ನಾ ಕೇಳಿದೆ, ಅಲ್ಲ ಮುಂಚೆ ಮದುವೆಗಿಂತ ಮುಂಚೆ ಹುಟ್ಟು ಹಬ್ಬ ಕೊಟ್ಟಿದ್ದೇನು? ಹುಟ್ಟು ಹಬ್ಬ ಬಂದ್ರೆ ನೀವು ಹೋಟೆಲ್ಗೆ ಕರ್ಕೊಂಡು ಹೋಗಿದ್ದೇನು? ಕೇಕ್ ಕಟ್ ಮಾಡಿಸಿದ್ದೇನು? ಏನು ಕೇಕ್ ಅವನ ಬ್ಯಾಗ್ ತುರುಕ್ತಾನ, ಆಗ ಈಕಿನ ಬ್ಯಾಗ್ ತುರುಕ್ತಾರೆ. ಎಷ್ಟು ಚಂದ ಪ್ರೀತಿಲೇ ಇದ್ರಲ್ಲ, ಮತ್ತು ಹುಟ್ಟು ಹಬ್ಬ ಮರ್ತಿ ಎಲ್ಲ ಮರ್ತಿ ಯಾಕೆ ಅಂತ ಕೇಳಿದೆ. ಅವ ಅಂದ, ಇಲ್ರಿ ಅಜ್ಜರ, ಎಲೆಕ್ಷನ್ಗೆ ಮುಂಚೆನೇ ಪ್ರಚಾರ ಮಾಡೋದಿರ್ತದೆ, ಎಲೆಕ್ಷನ್ ಆದ್ಮೇಲೆ ಪ್ರಚಾರ ಇರೋದಿಲ್ಲ ಅಂದವ.
ಮದುವೆಗಿಂತ ಮುಂಚೆನೆದೆಲ್ಲ ಮಾಡೋದಿರ್ತದೆ ರೀ. ಮದುವೆ ಆದ್ಮ್ಯಾಗ ಒಮ್ಮೆ ತಿಳಿದದ ಬಣ್ಣ ಮತ್ತೊಮ್ಮೆ ಮಾಡೋದಿರುದಿಲ್ಲ. ಮತ್ತು ನಕ್ಕಿದ್ದು ಕೊನೆ ಯಾವಾಗ ಗೊತ್ತನ್ರಿ ಅಜ್ಜರ ಅಂದ. ಯಾವಾಗ ನಕ್ಕಿ? ಮದುವೆಯಾಗ ಏನು ನಕ್ಕಿ ನೋಡ್ರಿ ಅದೇ ಖರೆ ಅಂದ. ಅವ ಹೇಳಿದ್ದ ಇದು ಮಠದಾಗ ಕುಂತವ ಅಂದಿದ್ದು ನಿಮ್ಗೆ ಹೇಳಕತ್ತೀನಿ ನಾನು ಅಷ್ಟೇ. ಮದುವೆಯಾಗ ಏನು ನಕ್ಕಿನಿ ಅದ ಖರೆ. ಮತ್ತು ಯಾರನ್ನ ಹುಡುಕ್ಯಾಡ್ಕೊಂತ ಬಂದು ಮಠಕ್ಕೆ? ಯಾವ ನಂದು ಫೋಟೋ ಹೊಡೆದಿದ್ನಲ್ಲ ಮದುವೆಯಾಗ ನಗಾಕತ್ತಿದ್ದು ಅವ್ನು ಹುಡುಕ್ಯಾಡ್ಕೊಂತ ಬಂದೀನಿ. ಎದಕ್ಕೆ? ಅವ ಲಾಸ್ಟ್ ಸ್ಮೈಲ್ ಪ್ಲೀಸ್ ಅಂದಿದ್ನಂದ್ರೆ ಅವತ್ತು ನಕ್ಕು ಬಿಡ್ತಿದ್ದೆ ನಾನು ಎಷ್ಟು ಬೇಕಷ್ಟು. ಅವ ಸ್ಮೈಲ್ ಪ್ಲೀಸ್ ಅನ್ಕೊಂತಿದ್ದ, ಅವ ಲಾಸ್ಟ್ ಸ್ಮೈಲ್ ಅಂದಿದ್ನಂದ್ರೆ ಎಷ್ಟು ಬೇಕಷ್ಟು ನಕ್ಕು ಬಿಡ್ತಿದ್ದೆ. ಅವತ್ತ ಕೊನೆ ನಗು ಅಂತ ನನಗೆ ಗೊತ್ತಾಗಿದ್ದಿಲ್ಲ. ಮತ್ತು ನೀವು ಜರ ದೌಡ್ ಬಂದು ಆಶೀರ್ವಾದ ಮಾಡಿ ಹೋದ್ರಿ. ಅವ ಮತ್ತು ಲಾಸ್ಟಿಗೆ ಎಲ್ಲಿ ಬಂದೇವ ನನ್ನ ಕಡೆನೇ ಬಂದ. ನೀವು ದೌಡ್ ಬಂದು ಆಶೀರ್ವಾದ ಮಾಡಿ ಹೋದ್ರಿ. ನಾ ಎದಕ್ಕೆ ಅವ್ನ ಮದುವೆಗೆ ದೌಡ್ ಹೋಗಿದ್ದೆ ಅಂದ್ರೆ ಬೇರೆ ಕಡೆ ನನ್ನ ಮದುವಿದ್ದು ಒಳಗಿನ ಅಕ್ಕಿ ಕಾಳಕ್ಕೆ ಬರ್ತೀನಿ ಅಂತ 9:00 ಅಕ್ಕಿ ಕಾಳಕ್ಕೆ ಹೋಗಿದ್ದೆ ನಾನು. ಅವ ಅಂದ ನೀವು ಎದಕ್ಕೆ ದೌಡ್ ನನಗೆ ಆಶೀರ್ವಾದ ಮಾಡಿರಿ ಅಂತ ನನಗೆ ಈಗ ಗೊತ್ತಾಗ್ಯದ. ನನ್ನ ಮದುವೆ ದೌಡ ಮುಗಿದು ಬೀಳೋದಿತ್ತು, ಅದಕ್ಕೆ ನೀವು ನನಗೆ ದೌಡ್ ಆಶೀರ್ವಾದ ಮಾಡಿರಿ, ನೀವೇ ಸೇರಿಸ್ರಿ ಈಗ ಅಂದವ. ನಾನು ಅಲ್ಲ ಕೋಟ ಯಾವ ಮಠ ಅದು ನನ್ನ ಏನು ನಿಮಗೆ ಡಿವೋರ್ಸ್ ತಗೋ ಅಂತ ಹೇಳಿದ್ನ ನಾನು. ಎದಕ್ಕಿದು ಆಗತ್ತೆ ಅಂದರೆ ಪ್ರೀತಿ ಇಲ್ಲ. ಬಸವಣ್ಣ ಅಂತನ ಅಂದಣವ ನೇರಿದ ಸೊನಗದಂತೆ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವ. ಸುಡು ಸುಡು ಮನವಿದು ವಿಷಯಕ್ಕೆ ಹರಿವುದು ಮೃಡ ನಿಮ್ಮನ್ನೆನೆಯಲುವುದು ಒಂದು ದಿನ. ಎನ್ನೊಡೆಯ ಕೂಡಲ ಸಂಗಮ ದೇವ ಅನುದಿನ ನಿಮ್ಮನ್ನು ನೆನೆವಂತೆ ಮಾಡು ಸೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಅಂತನ ಬಸವಣ್ಣ. ಮನಸ್ಸು ಹೆಂಗೆ ಅಂದ್ರೆ ಎಲ್ಲಿ ಕಾಮ ಅದ ಅಲ್ಲೇ ಹೋಗ್ಯದ, ಎಲ್ಲಿ ಮೋಕ್ಷ ಅದ ಅಲ್ಲೇ ಹೋಗ್ಯದ, ಎಲ್ಲಿ ಆಸೆ ಅದ ಅಲ್ಲೇ ಹೋಗ್ಯದ. ಇದಕ್ಕೆ ಮ್ಯಾಗ ಎತ್ತಬೇಕಾಗಿತ್ತು ಅಂದ್ರೆ ಒಂದೇ ಒಂದು ದಾರಿ ಪ್ರವಚನ. ಇದನ್ನು ಮ್ಯಾಗ ಎತ್ತಬೇಕು ಅಂದ್ರೆ ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ. ಇದನ್ನು ಮೇಲೆತ್ತಬೇಕಾಗಿತ್ತು ಅಂದ್ರೆ ಅದಕ್ಕೆ ಒಂದೇ ಒಂದು ದಾರಿ ಪ್ರವಚನ. ನೀವು ಭಾಳ ಚಂದ, ನೀವು ಊರ್ನೂರು, ನಿಮ್ಮ ಊರು ಯಾವ ನನಗೆ ಅವರಿಗೆ ಭಾಗ್ತಾರ. ನಿಮ್ಮ ಊರಾನ ಯುವಕರಿಗೆ ನಾನು ಕರೆ ಹೇಳ್ತೀನಿ, ಬಹಳ ಕಾರ್ಯಕ್ರಮಗಳಿಗೆ ಹೋಗಿನಿ. ನಿಮ್ಮ ಊರಾನ ಯುವಕರು ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಬೇರೆ ಗ್ರಾಮದ ಯುವಕರು ಇನ್ನೊಬ್ಬರನ್ನು ಚುಡಾಯಿಸೋದ್ರೊಳಗೆ ಹಾಳಾಗ್ಯಾವ. ಬೇರೆ ಗ್ರಾಮದ ಯುವಕರು ಇನ್ನೊಬ್ಬರನ್ನು ಕಾಡಿಸೋದ್ರೊಳಗೆ ಹಾಳಾಗ್ಯಾವ. ಬೇರೆ ಗ್ರಾಮದ ಹುಡುಗರು ಮತ್ತೊಂದು ಬೆಟ್ಟಿಂಗ್ ಆ್ಯಪ್ಗಳು ಆಡಿ ಹಾಳಾಗ್ಯಾವ. ನಿಮ್ಮ ಊರಾನ ಹುಡುಗರು ಮಿತ್ರ ಮಂಡಳಿ ಮಾಡಿಕೊಂಡು ಹಿರಿಯರನ್ನು ಮುಂದೆ ಮಾಡಿ ಚಲೋ ಚಲೋ ಸ್ವಾಮಿಗಳಿಗೆ ಊರಿಗೆ ಕರೆಸಿ ನಿಮಗೆ ಆಧ್ಯಾತ್ಮಿಕ ಪ್ರವಚನ ಹಚ್ಚು ಕೆಲಸ ಮಾಡಕತ್ತಾರಲ್ಲ. ಮಿತ್ರ ಯುತ್ರರು ಎಲ್ಲಿ ಅದಾರ ಅಂದ್ರೆ ಅದು ಚಿಂಚ್ಕಂಡಿ ಗ್ರಾಮದೊಳಗೆ ಅದಾರ ಅನ್ನೋದೇ ಹೆಮ್ಮೆ ವಿಷಯ. ಮತ್ತು ಮುಂದೆ ಕೆ ಏನ್ರಿ ಸ್ವಾಮಿಗಳ? ಬಿ ಅಂದ್ರೆ ಬಾಗುವುದು ಅಂದ್ರಿ, ಕೆ ಅಂದ್ರೆ ಏನು? ಕೆ ಅಂದ್ರೆ ಕಾಡಲಾರ್ದ ಮಂದಿ ಅಂತದು ಅನ್ಕೊಂಡಿನ್ಯಾ. ಮತ್ತು ಚಿಂಚ್ಕಂಡಿ ಬಿ ಕೆ ಅಂದ್ರೆ ಬಾಗುವವರು ಕಾಡಲಾರ್ದ ಮಂದಿ ಅಂತ. ಇವು ಕಾಡುವ ಮಂದಿ ಭಾಳ ಡೇಂಜರ್. ಇವು ಒಂದು ಮಠ ಉಳಿಸಿಲ್ಲ, ಒಂದು ಮನೆ ಉಳಿಸಿಲ್ಲ, ಒಂದು ಸಮಾಜ ಉಳಿಸಿಲ್ಲ, ಒಂದು ಮಂದಿರ ಉಳಿಸಿಲ್ಲ. ಅವು ಕಾಡು ಮಂದಿ ಬೇರೆ. ಒಬ್ಬ ಸುಭಾಷಿತಕಾರ ಭಾಳ ಚಂದ ಬರೀತಾನೆ, ಕಾಡು ಪ್ರಾಣಿಗಳು ಕಾಡಿನೊಳಗಿದ್ರೆ ಕಾಡುವ ಪ್ರಾಣಿಗಳು ನಾಡಿನೊಳಗದಾವ, ಯಪ್ಪ ಹುಷಾರಾಗಿ ಬದುಕ್ರಿ ಅಂತ ಅವ ಬದುಕ್ತಾನೆ. ನೀವಂತೀರಿ ಮಂಗ್ಯ ಏನ್ರಿ? ಮೊಬೈಲ್ ಬಿಡಿ, ಪುಸ್ತಕ ಹಿಡಿ, ಗ್ರೌಂಡಿಗೆ ನಡಿ, ಮಸ್ತಾಟ ಆಡಿ ಸೀದಾ ಮನೆಗೆ ನಡಿ. ಹೊಟ್ಟೆ ತುಂಬ ಜಡಿ, ಕಣ್ ತುಂಬ ನಿದ್ದೆ ಹೊಡಿ, ಬೆಳಿಗ್ಗೆ ಬೇಗ ಬಿಡಿ, ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ಮೊಬೈಲ್ ಕೊಡೋ ಮುನ್ನ ಎಚ್ಚರ. ಹೆಚ್ಚು ಮೊಬೈಲ್ ಬಳಸಿದ್ರೆ ಅದು ಮಕ್ಕಳ ಮಾತಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಾವು ಹೇಳ್ತಾ ಇರೋದಲ್ಲ, ತಜ್ಞ ವೈದ್ಯರು ಹೇಳ್ತಾ ಇರೋದು. ಇತ್ತೀಚಿನ ದಿನದಲ್ಲಿ ಮಕ್ಕಳು ಊಟ ಮಾಡೋದಕ್ಕೂ ಮೊಬೈಲು, ಮಲಗೋದಕ್ಕೂ ಮೊಬೈಲು, ಬೆಳಗ್ಗೆ ಏಳೋದಕ್ಕೂ ಮೊಬೈಲು, ಟಾಯ್ಲೆಟ್ ಹೋಗೋದಕ್ಕೂ ಮೊಬೈಲ್ ಕೇಳುವಂಥ ಸಂದರ್ಭ ಕಾಲ. ಅಂಥ ಟೈಮ್ನಲ್ಲಿ ಮಕ್ಕಳು ಹೆಚ್ಚು ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅಂತಂದರೆ ಪೋಷಕರು ಇವತ್ತೇ ಎಚ್ಚರ ವಹಿಸಿ, ಇಲ್ಲ ಅಂತಂದರೆ ನಿಮ್ಮ ಮಗುವಿನ ಮಾತಿನ ಮೇಲೆ ದೊಡ್ಡ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಈ ಬಗ್ಗೆ ತಜ್ಞ ವೈದ್ಯರು ಮಕ್ಕಳ ಪೋಷಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೊಬೈಲ್ ನೋಡೋದ್ರಿಂದ ಒನ್ ವೇ ಕಮ್ಯುನಿಕೇಷನ್ ಆಗುತ್ತೆ. ಚಿಕ್ಕ ಮಕ್ಕಳು ಮಾತು ಕಲಿಯೋದಕ್ಕೆ ಕಷ್ಟಪಡ್ತಾರೆ. ಸಣ್ಣ ಮಕ್ಕಳು ಅವರು 2 ವೇ ಕಮ್ಯುನಿಕೇಷನ್ ಇದ್ದರೆ ತೊಂದರೆ ಇಲ್ಲ, ಮಾತಾಡಿ. ಮಗು ಜೊತೆಗೆ ಮಾತಾಡಿದಾಗ ಮಗು ಕೂಡ ಮಾತಾಡೋದಕ್ಕೆ ಅವಕಾಶ ಸಿಗುತ್ತೆ. ಅದನ್ನು ಬಿಟ್ಟು ನೀವು ಒನ್ ವೇ ಕಮ್ಯುನಿಕೇಷನ್ ಆ ಕಡೆಯಿಂದ ಕೇಳೋದು ಮಾತ್ರ ಅಂಥದ್ದಾದಾಗ ಮಗು ಮಾತು ಕಲಿಯೋದಕ್ಕೆ ಭಾಳ ಕಷ್ಟಪಡುತ್ತೆ. ಮಾತಾಡೋದಕ್ಕೆ ಕಲಿಯೋದೇ ಭಾಳ ಕಷ್ಟ. ಮಗುವಿನ ಮಾತಿನ ಮೇಲೆ ನೇರ ಪರಿಣಾಮ ಬೀರುತ್ತೆ ಅಂತ. ಕಮ್ಯುನಿಕೇಷನಲ್ಲಿ 2 ಬಗೆ ಇದೆ, 1 ವೇ 2 ವೇ.
2 ವೇ ಅಂತಂದರೆ ನಾನು ಮಾತಾಡ್ತೀನಿ, ನೀವು ಕೇಳಿಸ್ಕೊತೀರಿ, ನೀವು ಅದಕ್ಕೆ ಪ್ರತಿಯುತ್ತರ ಕೊಡ್ತೀರಿ, ನಾನು ಕೇಳಿಸ್ಕೊತೀನಿ, ಅದು 2 ವೇ. 1 ವೇ ಅಂತಂದರೆ ನಾನು ಮಾತಾಡ್ತೀನಿ, ನಿಮಗೆ ಕೇಳುತ್ತೆ, ನೀವು ಮಾತಾಡಿರೋದು ನಮಗೆ ಗೊತ್ತಾಗಲ್ಲ, ಅಥವಾ ನೀವು ಮಾತಾಡಿರೋದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದು ಕೂಡ ಸಾಧ್ಯ ಆಗೋದಿಲ್ಲ. ಅಂಥ ಪ್ರಕ್ರಿಯೆಗಳು, ಅಂಥ ಸಮಯಗಳು ಮಗುವಿನ ಮಾತಿನ ಮೇಲೆ ಬಹಳ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗ್ತದೆ. 2 ವರ್ಷದ ಒಳಗಿನ ಮಕ್ಕಳಲ್ಲಿ 0 ಸ್ಕ್ರೀನ್ ಟೈಮ್, ಟಿವಿ ಮೊಬೈಲ್ ಎಲ್ಲನೂ ಸಹ. ಆಮೇಲೆ 2 years to 5 years 1 hour ಅಷ್ಟೇ ಅಲೋಡ್. ಅದು ಏನೋ ಪೇರೆಂಟ್ಸ್ ಜೊತೆ ಕೂತು ನೋಡಬೇಕು. 2 years 5 years to 10 years 2 hours. ಅದನ್ನು ಪೇರೆಂಟ್ಸ್ ಜೊತೆಗಿರಬೇಕು. ಅವ್ರು ಯಾವ ಇದಕ್ಕೆ ಹೋಗ್ತಿದ್ದಾರೆ ಅಂತ ನೋಡಬೇಕು. ಇದರಿಂದ ತುಂಬ ಹಾರ್ಮ್ಫುಲ್ ಥಿಂಗ್ಸ್ ಆಗ್ತಾ ಇದೆ, ತುಂಬ ಕೆಟ್ಟದು. ಅವರು ಸಡನ್ ಆಗಿರ್ತಾರೆ, ಯಾವುದಕ್ಕೋ ಹೋಗ್ಬಿಡ್ತಾರೆ, ಸೊ ಗೊತ್ತಾಗೋದಿಲ್ಲ ಅವ್ರಿಗೆ. ಮಕ್ಕಳಿಗೆ ಸೂಪರ್ವೈಸ್ಡ್ ಆಗಿ ನೋಡಬೇಕು ಈ ಏಜಲ್ಲಿ. ಆಮೇಲೆ ರೂಮಲ್ಲಿ ಟಿ ವಿ ಇಡೋದು, ಮಕ್ಕಳಿರೋ ರೂಮಲ್ಲಿ ಟಿ ವಿ ಎಲ್ಲ ಇಡೋದು ನಾಟ್ ಗುಡ್. ಆಮೇಲೆ ಅದ್ರ ಬದಲು ಅರ್ಲಿ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಅಂತ ನಾವು ಹಳೆ ಕಾಲದಲ್ಲಿ ಏನಿರ್ತಿತ್ತು, ಅಜ್ಜಿ ಕತೆ ಹೇಳೋದು, ತಾತ ಕತೆ ಹೇಳೋದು, ಅಥವಾ ಬೇರೆ ಒಂದ್ರ ಬಗ್ಗೆ ಒಂದು ಕಾಮಿಕ್ಸು, ಬುಕ್ ರೀಡಿಂಗ್ ಹ್ಯಾಬಿಟ್ಟು, ಆ ಥರ ಎಲ್ಲ ತೋರಿಸ್ಕೊಡ್ಬೇಕು. ನಮ್ಮ ಸಂಸ್ಕೃತಿ ಆಗಿರ್ಬೋದು, ಬೇರೆ ಎಲ್ಲ ಇರ್ಬೋದು, ಮನೆಯೇ ಪಾಠಶಾಲೆ ಫಸ್ಟು. ಸೊ ಸ್ಕೂಲಿಗೆ ಕಳಿಸ್ಬಿಟ್ಟು ಅವ್ರಿಗೆ ಫಸ್ಟ್ ರ್ಯಾಂಕ್ ಬನ್ನಿ ಅಂತಲ್ಲ, ಇಲ್ಲೇ ಎಲ್ಲ ಹೇಳ್ಕೊಡ್ಬೇಕು, ಯಾವ್ದು ಒಳ್ಳೆಯದು ಯಾವುದಿದು. ಸೊ ಸಾಮಾನುಗಳು ತಗೊಂಡು ಪುಸ್ತಕಗಳು ಓದಿ, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಯಾವುದಿರ್ಬೋದು, ಪುಸ್ತಕಗಳಿರ್ಬೋದು, ಹಳೆಯ ಅಜ್ಜಿ ಕಥೆಗಳೆಲ್ಲ ಇರ್ತವೆ. ಸೊ ಅದನ್ನೆಲ್ಲ ಮಾಡೋದ್ರಿಂದ ಉತ್ತಮ. ಆಮೇಲೆ ಸ್ಪಂದಿಸಬೇಕು. ಇದು ಟಿ ವಿ ಮೊಬೈಲ್ ಕೊಟ್ಬಿಟ್ಟಾಗ ಏನಾಗ್ತಿದೆ ಅಂದರೆ, ಈಗ ಆಟಿಸಮ್ಮು ಜಾಸ್ತಿ ಆಗಿದೆ, ಆಟಿಸಮ್ ಸ್ಪೆಕ್ಟ್ರಮ್ ಆಫ್ ಡಿಸಾರ್ಡರ್ಸ್ ಅಂತ. ಕಮ್ಯುನಿಕೇಷನ್ ಇಲ್ಲ, ಅವ್ರು ಕೂಗಿದ್ರೂ ಅದರಲ್ಲಿ ಲೋಕದಲ್ಲಿ ಇರ್ತಾರೆ.